ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನಾಗಿದ್ದಾನೆ. ಈ ಸುಂದರವಾದ ಸಮಯದಲ್ಲಿ ನಾವು ದೇವರ ವಾಕ್ಯದ ಮುಂದಿನ ಭಾಗಕ್ಕೆ ಹೋಗುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಕರ್ತನೆ, ನಿಮಗೆ ಸ್ತೋತ್ರ, ನಿಮಗೆ ಮಹಿಮೆ, ನಿಮಗೆ ಘನತೆಯನ್ನು ಸಲ್ಲಿಸ್ತೇವೆ ದೇವರೇ. ಕರ್ತನೆ, ನೀವು ನಮ್ಮ ಸಂಗಡ ಮಾತನಾಡಿರಿ ಸ್ವಾಮಿ. ಕರ್ತನೆ, ನಿಮ್ಮ ವಾಕ್ಯವು ಅದು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಈ ಬಾಯಿಕತೆಗಿಂತಲೂ ಹದವಾದದ್ದು ಸ್ವಾಮಿ. ಆ ನಿಮ್ಮ ಜೀವವುಳ್ಳ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿರಿ, ನಮ್ಮ ಮಧ್ಯದಲ್ಲಿ ನೀವು ಕಾರ್ಯ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಸ್ವರ್ಗೀಯ ತಂದೆಯೇ, ಆಮೇನ್. ಪ್ರಿಯರೇ, ಈಗಲೂ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋದಕ್ಕೆ ನಾವು ಹೋಗುವ ಈ ಒಂದು ಸಮಯದಲ್ಲಿ ನಾವು ಧ್ಯಾನಿಸುವಂಥ ಒಂದು ವಿಷಯ ಹೆಚ್ಚಿಸುವ ದೇವರು, ಅಭಿವೃದ್ಧಿಪಡಿಸುವ ದೇವರು, ಹೆಚ್ಚಿಸುವ ದೇವರು ಅಥವಾ ಅಭಿವೃದ್ಧಿಪಡಿಸುವ ದೇವರ ಕುರಿತು ನಾವು ಧ್ಯಾನ ಮಾಡೋದಕ್ಕೆ ನಾವು ಹೋಗುವ. ಸೊ ನಮ್ಮ ದೇವರು ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಆತನು ಬಯಸುವ ದೇವರಾಗಿದ್ದಾನೆ. ಆತನು ತನ್ನ ಮಕ್ಕಳು ಮತ್ತು ತನ್ನ ಪ್ರಜೆಗಳಾದಂಥ ತನ್ನ ಭಕ್ತರ ಜೀವಿತದಲ್ಲಿಯೂ, ಇಂದಿನ ಅನೇಕ ಭಕ್ತರ ಜೀವಿತಗಳನ್ನು ನಾವು ನೋಡೋದಾದರೆ, ದೇವರು ಪ್ರತಿಯೊಬ್ಬರನ್ನು ಸಹ ಹೆಚ್ಚಿಸಿದರು, ಅವರನ್ನು ಆಶೀರ್ವದಿಸಿದರು. ಅವರು ಅತ್ಯಧಿಕವಾಗುವಂತೆ ಅವರನ್ನು ಆಶೀರ್ವದಿಸಿ ಅವರನ್ನು ಅಭಿವೃದ್ಧಿಗೆ ತೆಗೆದುಕೊಂಡು ಬಂದರು. ಎಲ್ಲ ವಿಧದಲ್ಲಿಯೂ ತನ್ನ ಭಕ್ತರುಗಳನ್ನು, ತನ್ನ ಪ್ರಜೆಗಳನ್ನು ದೇವರು ಅಭಿವೃದ್ಧಿ ಮಾಡಿದರು. ಅವರಿಗೆ ಜನಸಂಖ್ಯೆಯ ವಿಷಯದಲ್ಲಿಯೂ ಅಭಿವೃದ್ಧಿ ಮಾಡಿದರು, ಅವರಿಗೆ ಆರೋಗ್ಯದ ವಿಷಯದಲ್ಲಿಯೂ ದೇವರವರನ್ನು ಅಭಿವೃದ್ಧಿ ಮಾಡಿದರು. ಅಷ್ಟೇ ಅಲ್ಲದೆ ಅವರ ಜೀವಿತದಲ್ಲಿ ಆಶೀರ್ವಾದಗಳ ವಿಷಯವಾಗಿಯೂ ದೇವರು ಅನೇಕ ಭಕ್ತರುಗಳನ್ನು ಅಭಿವೃದ್ಧಿ ಮಾಡಿದಂಥ ದೇವರು ನಮ್ಮ ದೇವರಾಗಿದ್ದಾನೆ. ಈಗಲೂ ನಾವು ಈ ಒಂದು ಸಮಯದಲ್ಲಿ ಆದಿಕಾಂಡ 22ನೇ ಅಧ್ಯಾಯದ 15ರಿಂದ 18ನೇ ವಚನದವರೆಗೆ ನಾವು ಓದಿಕೊಳ್ಳುವ. ಅದರಲ್ಲಿ 15ನೇ ವಚನ: ಯೆಹೋವನ ದೂತನು ಆಕಾಶದೊಳಗಿಂದ 2ನೆಯ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ, ಯೆಹೋವನು ನುಡಿದದ್ದನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂಬುದಾಗಿ ದೇವರು ಅಬ್ರಹಾಮನಿಗೆ ವಾಗ್ದಾನವನ್ನು ಮಾಡುತ್ತಾ ಇದ್ದಾರೆ. ನಾವು ಮೂಲತಃ ಈ ಒಂದು ವಾಕ್ಯ ಭಾಗದಲ್ಲಿ ನೋಡೋದಾದರೆ, ದೇವರು ಅಬ್ರಹಾಮನಿಗೆ ಒಂದು ವಾಗ್ದಾನವನ್ನು ಮಾಡಿದಂಥ ಸಮಯ ಹೇಗಿತ್ತು ಎಂಬುದಾಗಿ ನೋಡೋದಾದರೆ, ಅಬ್ರಹಾಮನಿಗೆ ಮಕ್ಕಳಿರಲಿಲ್ಲ, ಅಬ್ರಹಾಮನಿಗೆ ಆಸ್ತಿ ಐಶ್ವರ್ಯ ಎಲ್ಲವೂ ಸಹ ಇತ್ತು, ಆದರೆ ಅಬ್ರಹಾಮನಿಗೆ ಮಕ್ಕಳಿರಲಿಲ್ಲ. ಸಾರಳು ಬಂಜೆಯಾಗಿದ್ದಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಸೊ ಬಂಜೆಯಾದಂಥ ಸಾರಳ ಮೂಲಕವಾಗಿ ದೇವರು, ನಾನು ನಿನಗೆ ಮಗನನ್ನು ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದರು. ಆದರೆ ಸುಮಾರು 99 ವರ್ಷಗಳ ಆಗುವ ತನಕ ಅಬ್ರಹಾಮನಿಗೆ ಮಗನು ಹುಟ್ಟಲಿಲ್ಲ. ಆದರೆ ನಮ್ಮ ದೇವರು, ಅಬ್ರಹಾಮನು ಯಾವಾಗ ನನ್ನಿಂದ ಯಾವ ಕಾರ್ಯಗಳು ನಡೆಯುವುದಿಲ್ಲ ಎಂಬುದಾಗಿ ಆತನು ಆಲೋಚನೆ ಮಾಡಿದನೋ, ಆಗ ದೇವರು ತನ್ನ ಶಕ್ತಿಯನ್ನು ಅಬ್ರಹಾಮನ ಮೇಲೆ ಬರಮಾಡಿದನು. ದೇವರು ತನ್ನ ಬಲದಿಂದ ಅಬ್ರಹಾಮನಿಗೆ ಬಲವನ್ನು ಕೊಟ್ಟರು. ಅಷ್ಟೇ ಅಲ್ಲದೆ ಅಬ್ರಹಾಮನು 100 ವರ್ಷದವನಾದಾಗ ಅವನು ಸಾರಳ ಮುಖಾಂತರವಾಗಿ ಈಸಾಕ ಮಗನನ್ನು ಪಡೆಯುವುದನ್ನು ನಾವು ನೋಡುವವರಾಗಿದ್ದೇವೆ. ಯಾವಾಗ ಈಸಾಕನನ್ನು ದೇವರು ಮುಪ್ಪಿನಲ್ಲಿ ಅಬ್ರಹಾಮನಿಗೆ ಕೊಟ್ಟರು, ಸೊ ಮುಪ್ಪಿನಲ್ಲಿ ಮಗನನ್ನು ಪಡೆದಂಥ ಈ ಒಂದು ಅಬ್ರಹಾಮನು ತನ್ನ ಮಗನನ್ನು ಬಹಳವಾಗಿ ಪ್ರೀತಿಸಿದ. ತನ್ನ ಮಗನ ಒಟ್ಟಿಗೆ ಬಹಳವಾಗಿ ಪ್ರೀತಿಯಲ್ಲಿ ಆತನು ಮುಂದೆ ಸಾಗುವಂಥ ಸಮಯದಲ್ಲಿ ದೇವರು ಅಬ್ರಹಾಮನಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ: ಅಬ್ರಹಾಮ, ನೀನು ನಿನ್ನ ಒಬ್ಬನೇ ಮಗನಾಗಿರುವಂಥ ಈಸಾಕನನ್ನು ನಾನು ತೋರಿಸುವಂಥ ದೇಶಕ್ಕೆ ನೀನು ಹೋಗಿ ಅವನನ್ನು ಯಜ್ಞವಾಗಿ ನನಗೆ ನೀನು ಸಮರ್ಪಣೆ ಮಾಡಬೇಕು ಎಂಬುದಾಗಿ ದೇವರು ಅಬ್ರಹಾಮನಿಗೆ ಹೇಳಿದಂಥ ಸಮಯದಲ್ಲಿ ಅಬ್ರಹಾಮನು ಒಂದು ಮಾತ್ರ ಅವನು ನಂಬ್ತಾನೆ: ನನ್ನ ದೇವರು ನನ್ನ ಮಗನನ್ನು ಸತ್ತವರೊಳಗಿಂದ ಸಹ ಎಬ್ಬಿಸುವುದಕ್ಕೆ ಶಕ್ತನು ಎಂಬುದಾಗಿ ಅಬ್ರಹಾಮನು ದೇವರ ಮೇಲೆ ಭರವಸೆನಿಟ್ಟ. ಏಕೆ ಎಂಬುದಾಗಿ ನೋಡೋದಾದರೆ, ಅಬ್ರಹಾಮನ ದೇಹ ಮೃತಪ್ರಾಯವಾದಂಥ ಸಮಯದಲ್ಲಿ ದೇವರು ಅಬ್ರಹಾಮನಿಗೆ ಮಗನನ್ನು ಕೊಟ್ಟಿದ್ದರು. ಅದರ ಮೇರೆಗೆ ಅವನು ನಂಬಿಕೆಯನ್ನಿಟ್ಟು ಅವನು ಮೊರಿಯ ದೇಶದ ಬೆಟ್ಟಕ್ಕೆ ಅವನು ಹೋಗಿ ಅಲ್ಲಿ ಈಸಾಕನನ್ನು ಯಜ್ಞ ಮಾಡೋದಕ್ಕೆ ಆತನು ಕತ್ತಿಯನ್ನು ತೆಗೆದು ನೇನು ಅವನು ಯಜ್ಞ ಮಾಡೋದಕ್ಕೆ ಅವನ ಕುತ್ತಿಗೆಗೆ ಅವನ ಕತ್ತಿಯನ್ನು ಹಾಕಬೇಕು ಎಂಬುವಂಥ ಒಂದು ಸಮಯದಲ್ಲಿ ದೇವದೂತನು ಅಬ್ರಹಾಮನನ್ನು ಕರೆದು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಸೊ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಉಂಟು. 22ನೇ ಅಧ್ಯಾಯದಲ್ಲಿ ಅದರ 15ನೇ ವಚನ: ಯೆಹೋವನ ದೂತನು ಆಕಾಶದೊಳಗಿಂದ 2ನೆಯ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ, ಯೆಹೋವನು ನುಡಿದದ್ದನ್ನು ಕೇಳು, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದುದರಿಂದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಸೊ ಅಬ್ರಹಾಮನು ಅವನಿಗಿರುವಂಥ ಒಬ್ಬನೇ ಮಗನನ್ನು ಅವನು ವಧಿಸುವುದಕ್ಕೆ ಹೋದನು. ಅಲ್ಲಿ ನಾವು 22ನೇ ಅಧ್ಯಾಯದ 10ನೇ ಮತ್ತು 11ನೇ ವಚನವನ್ನು ಓದಿಕೊಳ್ಳೋದಾದರೆ,
ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಾಮನೇ ಅಬ್ರಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಾಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಬಂತು ಎಂದು ಹೇಳಿದನು ಎಂಬುದಾಗಿ ಇಲ್ಲಿ ದೇವರು ವಾಕ್ಯದಲ್ಲಿ ನೋಡುತ್ತೇವೆ. ಸೊ ಅಬ್ರಾಮನು ಆತನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹೋದಂಥ ಸಮಯದಲ್ಲಿ ದೇವದೂತನಿಂದ ಅವನು ತಡೆ ಹಿಡಿಯಲ್ಪಡ್ತಾನೆ. ಅಷ್ಟೇ ಅಲ್ಲದೆ ದೇವದೂತನ ಮೂಲಕ ಒಂದು ವಾಗ್ದಾನ ದೇವರು ಅವನಿಗೆ ಮಾಡುತ್ತಾರೆ. ಸೊ ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ದೇವರಿಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ ಕಾರಣ ನಾನು ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂಬುದಾಗಿ ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡುತ್ತಾರೆ. ಪ್ರಿಯರೇ, ಇಲ್ಲಿ ಅಬ್ರಾಮನಿಗಿದ್ದಂಥ ಒಬ್ಬನೇ ಒಬ್ಬ ಮಗ, ಆ ಒಬ್ಬನೇ ಒಬ್ಬ ಮಗನನ್ನು ದೇವರಿಗಾಗಿ ಅಬ್ರಾಮನು ಸಮರ್ಪಣೆ ಮಾಡೋದಕ್ಕೆ ಅವನು ಮುಂದೆ ಹೋಗುತ್ತಾನೆ. ದೇವರಿಗಾಗಿ ಅಬ್ರಾಮನು ಸಮರ್ಪಣೆ ಮಾಡೋದಕ್ಕೆ ಅವನು ಮುಂದೆ ಹೋಗುವಂತಹ ಸಮಯದಲ್ಲಿ ದೇವರು ಅಬ್ರಾಮನನ್ನು ಆಶೀರ್ವದಿಸಿದ. ಹಲ್ಲೆಲೂಯಾ. ಅಷ್ಟೇ ಅಲ್ಲದೆ ಈ ಒಬ್ಬನ ಮೂಲಕ ದೇವರು ಜನಾಂಗವನ್ನು ಉಂಟು ಮಾಡಿದರು. ಇಸ್ರಾಯೇಲ್ ಜನರನ್ನು ದೇವರು ಉಂಟು ಮಾಡಿದರು. ಏದೋಮ್ ಜನರನ್ನು ದೇವರು ಉಂಟು ಮಾಡಿದರು. ಹಲ್ಲೆಲೂಯಾ. ಈಸಾಕನಿಗೆ ಎಸಾವ ಮತ್ತು ಯಾಕೋಬ ಎಂಬ ಇಬ್ಬರು ಮಕ್ಕಳುಗಳು ಹುಟ್ಟುತ್ತಾರೆ. ಅವರಿಬ್ಬರ ಮೂಲಕವಾಗಿ ದೇವರು ಜನಾಂಗವನ್ನು ದೇವರು ಅಬ್ರಾಮನಿಗೆ ಕೊಡುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವುದಾದರೆ ಇಲ್ಲಿ ಅಬ್ರಾಮನಿಗೆ ತನಗಿರುವಂಥ ಒಬ್ಬನೇ ಮಗನನ್ನು ಕೊಟ್ಟ ಅಬ್ರಾಮ ದೇವರು ಅಬ್ರಾಮನನ್ನು ಹೇರಳವಾಗಿ ಆಶೀರ್ವದಿಸಿದರು. ಮಹಿಮೆಯಾದ ಬಲದಿಂದ ತುಂಬಿಸಿದರು. ಅಸಂಖ್ಯವಾದ ಜನಸಂಖ್ಯೆಯನ್ನು ದೇವರು ಅಬ್ರಾಮನಿಗೆ ಕೊಟ್ಟರು. ಅದೇ ರೀತಿಯಾಗಿ ಆದಿಕಾಂಡ 9ನೇ ಅಧ್ಯಾಯದ 1ನೇ ವಚನವನ್ನು ನಾವು ಓದಿಕೊಳ್ಳುವ. ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಆದರೆ ನೋಹನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ ಎಂಬುದಾಗಿ ದೇವರು ನೋಹನಿಗೆ ವಾಗ್ದಾನ ಮಾಡಿದರು. ಇಲ್ಲಿ ಸಹ ನಾವು ನೋಡುತ್ತೇವೆ ಪ್ರಿಯರೇ, ನೋಹನ ಕಾಲದಲ್ಲಿ ಇಡೀ ಲೋಕವೆಲ್ಲ ದೇವರಿಗೆ ವಿರೋಧವಾಗಿ ಜೀವಿಸ್ತಾ ಇತ್ತು. ಆ ಒಂದು ಸಮಯದಲ್ಲಿ ದೇವರಿಗೆ ವಿರೋಧವಾಗಿ ಜೀವಿಸುತ್ತಿದ್ದಂಥ ಒಂದು ಸಮಯದಲ್ಲಿ ನೋಹನು ಮತ್ತು ಅವನ ಕುಟುಂಬವು ಮಾತ್ರ ದೇವರಿಗೆ ನೀತಿವಂತರಾಗಿ ಜೀವಿಸಿದರು. ದೇವರಿಗೆ ನೀತಿವಂತರಾಗಿ ಜೀವಿಸಿದಂಥ ಈ ಒಂದು ಕುಟುಂಬದಲ್ಲಿ ದೇವರು ತನ್ನ ಒಂದು ಕಾರ್ಯವನ್ನು ಆತನು ಮಾಡುವುದಕ್ಕೆ ಆತನು ಪ್ರಾರಂಭ ಮಾಡಿದರು. ಏನೆಂಬುದಾಗಿ ನೋಡೋದಾದರೆ, ಇಡೀ ಲೋಕವೆಲ್ಲ ನಾಶವಾಗಿ ನೋಹನ ಕುಟುಂಬ ಮಾತ್ರ ಜಲಪ್ರಳಯದಿಂದ ರಕ್ಷಣಿಸಲ್ಪಟ್ಟಂಥ ಸಮಯದಲ್ಲಿ ಇಲ್ಲಿ ನೋಹನಿಗೆ ದೇವರು ವಾಗ್ದಾನ ಮಾಡುತ್ತಾ ಇದ್ದರೆ, ನೀನು ನಿನ್ನ ಮಕ್ಕಳು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ ಎಂಬುದಾಗಿ ದೇವರು ನೋಹನಿಗೆ ವಾಗ್ದಾನ ಮಾಡಿದರು. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಈ ದಿವಸವು ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಅಭಿವೃದ್ಧಿ ಇಲ್ಲದಂಥ ಸಂಗತಿಗಳು ನಿಮಗೆ ಇರಬಹುದು. ನಿಮ್ಮ ಜೀವಿತದಲ್ಲಿ ಯಾವುದೇ ವಿಧವಾದಂಥ ಏಳಿಗೆ ಇಲ್ಲದಿರುವಂಥ ಆಶೀರ್ವಾದದಲ್ಲಿರುವಂಥ ಜೀವಿತ ನಿಮ್ಮದಾಗಿರಬಹುದು. ಆದರೆ ನಮ್ಮ ದೇವರ ಮೇಲೆ ನೀವು ನಂಬಿಕೆ ಇಟ್ಟು ಆತನು ನೀವು ಕಾದುಕೊಂಡಿರುವಾಗ ನಿಶ್ಚಯವಾಗಿ ಕರ್ತನು ನಿಮ್ಮನ್ನು ಅಭಿವೃದ್ಧಿಪಡಿಸುವ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಗಲಾತ್ಯರವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 13-14ನೇ ವಚನದಲ್ಲಿ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ಮಾಡಿದ ವಾಗ್ದಾನ ನಂಬಿಕೆ ಮೂಲಕ ನಮಗೆ ದೊರಕುವಂತೆಯೂ ಕ್ರಿಸ್ತ ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಶಾಪದೊಳಗಿಂದ ಬಿಡಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಪ್ರಿಯರೇ, ನಮ್ಮ ದೇವರು ನಿಮ್ಮ ಜೀವಿತವನ್ನು ಆಶೀರ್ವದಿಸುವ ದೇವರು. ಅಬ್ರಹಾಮನಿಗೆ ಮಾಡಿದ ಅದೇ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅಬ್ರಹಾಮನಿಗೆ ಕೊಟ್ಟ ಅದೇ ಆಶೀರ್ವಾದವನ್ನು ನಿಮಗೂ ಆತನು ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ ಕಾರಣ ಪ್ರಿಯರೇ, ನಮ್ಮ ದೇವರನ್ನು ನೋಡುತ್ತಾ ಆತನಲ್ಲಿ ದೃಷ್ಟಿ ಇಟ್ಟು ನಾವು ಮುಂದೆ ಸಾಗುವಾಗ ಕರ್ತನು ನಿಮ್ಮನ್ನು ಅಭಿವೃದ್ಧಿಪಡಿಸಿ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನೊಂದು ಮಹಿಮೆಯಾದ ಉನ್ನತವಾದ ಒಂದು ಸ್ಥಾನಕ್ಕೆ ಆತನು ತೆಗೆದುಕೊಂಡು ಹೋಗುವ ದೇವರಾಗಿದ್ದಾನೆ. ಆದ ಕಾರಣ ನಾವು ಮುಂದಿನ ವಾಕ್ಯವನ್ನು ನಾವು ನೋಡುವ ಅದೇ ಅಭಿವೃದ್ಧಿಪಡಿಸುವಂಥ ನಮ್ಮ ದೇವರು ಏನೆಲ್ಲ ಅಭಿವೃದ್ಧಿಪಡಿಸ್ತಾನೆ ಎಂಬುದಾಗಿ ನೋಡೋದಾದರೆ, ಆತನು ನಮ್ಮ ಆಯಸ್ಸನ್ನು ಹೆಚ್ಚಿಸುವ ದೇವರಾಗಿದ್ದಾನೆ, ನಮಗೆ ಆರೋಗ್ಯವನ್ನು ಕೊಡುವ ದೇವರಾಗಿದ್ದಾನೆ. ನಾವು ಯೆಶಾಯನ ಪ್ರವಾದನ ಪುಸ್ತಕಕ್ಕೆ ನಾವು ಸತ್ಯವೇದವನ್ನು ತಿರುಗಿಸೋದಾದರೆ 38ನೇ ಅಧ್ಯಾಯದ 2ನೇ ವಚನ, ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡದ್ದನ್ನು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದುದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಹತ್ತನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಇಲ್ಲಿ ಈ ಒಂದು ಸನ್ನಿವೇಶವನ್ನು ನೋಡೋದಾದರೆ ಹಿಜ್ಕೀಯ
ಅರಸನು ಇದ್ದಾನೆ. ಈ ಹಿಜ್ಕೀಯ ಅರಸನು ದೇವರಲ್ಲಿ ಯಥಾರ್ಥ ಚಿತ್ತನು, ದೇವರಲ್ಲಿ ನಂಬಿಗಾಸ್ತನು, ದೇವರಿಗೆ ಒಳ್ಳೆಯವನಾಗಿ ಜೀವಿಸಿದಂಥ ಒಬ್ಬ ಅರಸನು ಆಗಿದ್ದ. ಈ ಅರಸನು ದೇವರಿಗೆ ಯಥಾರ್ಥ ಚಿತ್ತನಾಗಿ ಜೀವಿಸುತ್ತಿರುವಂಥ ಸಮಯದಲ್ಲಿ ಈ ಅರಸನಿಗೆ ಒಂದು ಮರಣಕರವಾದ ರೋಗ ಬರುತ್ತೆ. ಮರಣಕರವಾದ ರೋಗ ಬಂದು ಇವನು ಜೀವನ ಮರಣದ ಮಧ್ಯದಲ್ಲಿ ಹೋರಾಡುತ್ತಾ ಇದ್ದಾನೆ. ಇವನಿಗೆ ಸಾವು ತುಂಬಾ ಹತ್ತಿರವಾಗಿದೆ, ಮರಣ ತುಂಬ ಹತ್ತಿರವಾಗಿದೆ. ಇಂಥ ಸಮಯದಲ್ಲಿ ಜೀವ ಮರಣದ ಮಧ್ಯದಲ್ಲಿ ಹಿಜ್ಕೀಯ ಅರಸ ದೇವರಲ್ಲಿ ಯಥಾರ್ಥನಾಗಿರುವ ವ್ಯಕ್ತಿ, ದೇವರಲ್ಲಿ ನಂಬಿಗಾಸ್ತನಾಗಿರುವ ವ್ಯಕ್ತಿ, ದೇವರಲ್ಲಿ ಒಳ್ಳೆಯನಾದಂಥ ವ್ಯಕ್ತಿಯಾಗಿರುವಂಥ ಈ ಹಿಜ್ಕೀಯನು, ಈತನು ಸಾವು ಮತ್ತು ಮರಣದ ಜೀವ ಮತ್ತು ಮರಣದ ಮಧ್ಯದಲ್ಲಿ ಆತನು ಹೋರಾಡುತ್ತಿರುವಂಥ ಸಮಯದಲ್ಲಿ ದೇವರು ಹಿಜ್ಕೀಯನಿಗೆ ಆತನು ಹೇಳ್ತಾ ಇದ್ದರೆ, ನೀನು ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ ಆತನು ಹೇಳ್ತಾ ಇದ್ದಾನೆ, ದೇವರೇ, ನಾನು ಯಥಾರ್ಥಚಿತ್ತನಾಗಿರುವಂಥದ್ದನ್ನು, ನಾನು ನಂಬಿಗಾಸ್ತನಾಗಿರುವಂಥದ್ದನ್ನು ನೆನಪು ಮಾಡಿಕೋ ಎಂಬುದಾಗಿ ಆತನು ಬಹಳವಾಗಿ ದೇವರ ಸಮ್ಮುಖದಲ್ಲಿ ಆತನು ಬೇಡಿಕೊಳ್ಳುತ್ತಾನೆ. ಬಹಳವಾಗಿ ದೇವರ ಸಮ್ಮುಖದಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾನೆ. ಆತನು ಕಣ್ಣೀರಿನಿಂದ ದೇವರ ಎದುರಿನಲ್ಲಿ ಪ್ರವರ್ತಿಸುತ್ತಾನೆ. ಆತನು ಕಣ್ಣೀರಿನಿಂದ ದೇವರ ಎದುರಿನಲ್ಲಿ ಪ್ರವರ್ತಿಸುವುದನ್ನು, ಆತನು ಕಣ್ಣೀರಿನಿಂದ ದೇವರ ಎದುರಿನಲ್ಲಿ ಪ್ರಾರ್ಥಿಸುವುದನ್ನು ದೇವರು ನೋಡಿ ಹಿಜ್ಕೀಯನಿಗೆ ದೇವರು ಯೆಶಾಯನ ಮೂಲಕ ಈ ರೀತಿಯಾಗಿ ವಾಗ್ದಾನವನ್ನು ಮಾಡುತ್ತಾರೆ. ನನ್ನ ಪ್ರಜೆಗಳನ್ನು ಪರಿಪಾಲಿಸುವಂಥ ಹಿಜ್ಕೀಯನೇ, ನನ್ನ ಮಾತನ್ನು ಕೇಳು, ನಿನಗೆ ಇನ್ನೂ 15 ವರ್ಷಗಳನ್ನು ಸೇರಿಸಿಕೊಡುವೆನು ಎಂಬುದಾಗಿ ದೇವರು ಹಿಜ್ಕೀಯನಿಗೆ ವಾಗ್ದಾನ ಮಾಡುತ್ತಾರೆ. ಹಾಲೆಲೂಯಾ. ಆತನು ಇನ್ನೂ 15 ವರ್ಷಗಳ ಕಾಲ ಜೀವಿಸಿ ಅನಂತರವಾಗಿ ಆತನ ಜೀವಿತ ಯಾತ್ರೆಯನ್ನು ಮುಗಿಸುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಂಬಿಗಾಸ್ತನಾಗಿರುವಂಥ ಹಿಜ್ಕೀಯನಿಗೆ ಮರಣಕರ ರೋಗ ಬಂತು. ಯಥಾರ್ಥಚಿತ್ತನಾಗದಂಥ ಹಿಜ್ಕೀಯನಿಗೆ ಮರಣಕರ ರೋಗ ಬಂತು. ಜೀವನ ಮತ್ತು ಮರಣದ ಮಧ್ಯದಲ್ಲಿ ಅವನು ಒಂದು ಹೋರಾಡಬೇಕಾಯಿತು. ಆದರೆ ಜೀವನ ಮತ್ತು ಮರಣದ ಮಧ್ಯದಲ್ಲಿ ಹೋರಾಡುತ್ತಿರುವಂತಹ ಸಮಯದಲ್ಲಿ ರಾಜಾದಿರಾಜನಾಗಿರುವ ದೇವರನ್ನು ನೋಡಿ ಆತನು ಮೊರೆ ಇಟ್ಟ. ದೇವನನ್ನು ನೋಡಿ ಆತನು ಕಣ್ಣೀರನ್ನು ಸುರಿಸಿದ. ದೇವನನ್ನು ನೋಡಿ ಆತನು ಪ್ರಾರ್ಥನೆ ಮಾಡಿದ. ಆತನ ಪ್ರಾರ್ಥನೆಯನ್ನು ಕೇಳಿದ ದೇವರು ಹಿಜ್ಕೀಯನನ್ನು ಮರಣಕರವಾದ ರೋಗದಿಂದ ಬಿಡಿಸಿದರು. ಹಿಜ್ಕೀಯನನ್ನು ಜೀವನ ಮರಣ ಹೋರಾಟಗಳಿಂದ ಬಿಡಿಸಿ ಆತನನ್ನು ಜೀವನದಲ್ಲಿ ನಡೆಸಿದರು, ಆಶೀರ್ವಾದದಲ್ಲಿ ನಡೆಸಿದರು, ಮಹಿಮೆಯಲ್ಲಿ ನಡೆಸಿದರು, ಅಭಿವೃದ್ಧಿಯಲ್ಲಿ ನಡೆಸಿದರು. ಅನಂತರವಾಗಿ ನಾವು ನೋಡುತ್ತೇವೆ ಅನೇಕ ಅರಸರುಗಳು ಅವನಿಗೆ ಶರಣಾಗುವುದನ್ನು ನಾವು ನೋಡುತ್ತೇವೆ. ಹಾಲೆಲೂಯಾ. ಆ ದೇವರು ನಿನ್ನ ದೇವರಾಗಿದ್ದಾನೆ. ಪ್ರಿಯರೇ, ನಾವು ಅದೇ ರೀತಿಯಾಗಿ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯಕ್ಕೆ ನಾವು ಸತ್ಯವೇದವನ್ನು ತಿರುಗಿಸುವ 11ನೇ ಅಧ್ಯಾಯದ 3ನೇ ವಚನವನ್ನು ನಾವು ಓದಿಕೊಳ್ಳುವ. ಈಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ಯೇಸು ಸ್ವಾಮಿ ಆತನು ಸತ್ತಂಥ ಲಾಜರನನ್ನು ಎಬ್ಬಿಸಿದರು. ಸೊ ಆ ಸನ್ನಿವೇಶವನ್ನು ನಾವು ನೋಡೋದಾದರೆ, ಲಾಜರನು ಅಸ್ವಸ್ಥನಾಗುತ್ತಾನೆ. ಅಸ್ವಸ್ಥನಾದಂಥ ಸಮಯದಲ್ಲಿ ಅವನ ಅಕ್ಕಂದಿರು ಯೇಸುವಿಗೆ ಸುದ್ದಿಯನ್ನು ಹೇಳಿ ಕಳಿಸ್ತಾರೆ. ಆದರೆ ಯೇಸು ಬರುವಾಗ ಲಾಜರನು ಸತ್ತು 4 ದಿವಸವಾಗಿರುತ್ತದೆ. ಲಾಜರನು ಸತ್ತು 4 ದಿವಸವಾಗಿರುತ್ತದೆ. ಆತನು ಇನ್ನೇನು ಎಬ್ಬಿಸುವುದಕ್ಕೆ ಯೇಸು ಸ್ವಾಮಿ ಲಾಜರನನ್ನು ಮರಣದಿಂದ ಎಬ್ಬಿಸುವುದಕ್ಕೆ ಆತನು ಹೋಗುತ್ತಿರುವಂಥ ಸಮಯದಲ್ಲಿ ಲಾಜರನ ಅಕ್ಕನಾದಂಥ ಮಾರ್ತಳು ಈ ರೀತಿಯಾಗಿ ಹೇಳುತ್ತಾಳೆ, ಸ್ವಾಮಿ, ನಾತ ಹುಟ್ಟಿದೆ ಎಂಬುದಾಗಿ ಅವಳು ಹೇಳುತ್ತಾಳೆ. ಅಂತಹ ಸಮಯದಲ್ಲಿಯೂ ಸಹ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ಹಾಲೆಲೂಯಾ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ಮಾರ್ತಳ ನಂಬಿಕೆಯ ಮೂಲಕ ದೇವರು ತನ್ನ ಮಹಿಮೆಯನ್ನು ತೋರಿಸುವುದಕ್ಕೆ ಆತನು ಬಯಸಿದ್ದನು. ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಲಾಜರನ ಸಮಾಧಿಯ ಎದುರಿನಲ್ಲಿ ನಿಂತು ಲಾಜರನಿಗೆ ಯೇಸು ಸ್ವಾಮಿ ಮಾತನಾಡುತ್ತಾ ಇದ್ದಾರೆ. ಲಾಜರನೇ, ಎದ್ದು ಹೊರಗೆ ಬಾ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥ ಸಮಯದಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ಲಾಜರನು ಎದ್ದು ಹೊರಗೆ ಬಂದನು. ಹಾಲೆಲೂಯಾ. ಲಾಜರನು ಎದ್ದು ಹೊರಗೆ ಬಂದನು. ಲಾಜರನ ಜೀವಿತಕ್ಕೆ ದೇವರು ಆರೋಗ್ಯವನ್ನು ಸೇರಿಸಿಕೊಟ್ಟರು. ಲಾಜರನ ಜೀವಿತಕ್ಕೆ, ಸತ್ತಂಥ ಲಾಜರನ ಜೀವಿತಕ್ಕೆ ಜೀವಿತದ ವರ್ಷಗಳನ್ನು ದೇವರು ಸೇರಿಸಿಕೊಟ್ಟರು.
ನಾವು ಇತಿಹಾಸದಲ್ಲಿ ನಾವು ನೋಡ್ತೇವೆ, ಲಾಜರನು ಬದುಕಿ ಬಂದ ಮೇಲೆ ಇನ್ನೂ 30 ವರ್ಷಗಳ ಕಾಲ ಬದುಕಿ ಅವನು ಜೀವಿತ ಯಾತ್ರೆಯನ್ನು ಮುಗಿಸಿದ. ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿ, ನಿನ್ನ ದೇವರು ಸತ್ತವರಿಗೆ ಜೀವವನ್ನು ಕೊಡುವ ದೇವರು, ಸತ್ತದ್ದನ್ನು ಎಬ್ಬಿಸುವ ದೇವರು, ಇಲ್ಲದ್ದನ್ನು ಇರುವುದಾಗಿ ಕರೆಯುವ ದೇವರು, ಅಸಾಧಾರಣವಾದ ಸಂಗತಿಗಳನ್ನು ಸಾಧ್ಯ ಮಾಡುವ ದೇವರು. ನಮ್ಮ ದೇವರು ಅದ್ಭುತಗಳ ದೇವರು. ನಮ್ಮ ದೇವರು ಕಾರ್ಯಗಳನ್ನು ಮಾಡುವ ದೇವರು. ನಮ್ಮ ದೇವರು ಮಹಿಮೆಯಾದ ಕಾರ್ಯಗಳನ್ನು ಮಾಡುವ ದೇವರು. ಆತನನ್ನು ನೀವು ನಂಬಿರುವಾಗ, ಆತನನ್ನು ನೀವು ನಿರೀಕ್ಷಿಸಿರುವಾಗ, ಆತನು ನಿಮ್ಮನ್ನು ಅಭಿವೃದ್ಧಿಪಡಿಸುವ ದೇವರಾಗಿದ್ದಾನೆ. ಆತನು ನಿಮ್ಮನ್ನು ಹೆಚ್ಚಿಸುವ ದೇವರಾಗಿದ್ದಾನೆ. ಆತನು ನಿಮ್ಮನ್ನು ಮುಂದೆ ನಡೆಸುವ ದೇವರಾಗಿದ್ದಾನೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿ, ಕರ್ತನಲ್ಲಿ ನೀವು ಇಟ್ಟಿರುವಂಥ ನಂಬಿಕೆಯನ್ನು ನೀವು ಬಿಡಬೇಡಿ. ಆತನು ನಿಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ. ಆತನು ನಿಮ್ಮನ್ನು ಮಹಿಮೆಗೆ ಕೊಂಡೋಗುತ್ತಾನೆ. ಆತನು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಆತನು ತೆಗೆದುಕೊಂಡು ಹೋಗುವ ದೇವರಾಗಿದ್ದಾನೆ. ಇಲ್ಲಿ ಲಾಜರನನ್ನು ಸತ್ತಂತರಿಂದ ಎಬ್ಬಿಸಿದಂಥ ಅದೇ ದೇವರು ನಮ್ಮ ದೇವರಾಗಿದ್ದಾನೆ. ನಮ್ಮನ್ನು ಮತ್ತು ನಿಮ್ಮನ್ನು ಸಹ ಆತನು ಅಭಿವೃದ್ಧಿಪಡಿಸಿ ಮಹಿಮೆಯಿಂದ ಆವರಿಸುವ ದೇವರಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಕರ್ತನನ್ನು ನೋಡಿ, ಕರ್ತನನ್ನು ದೃಷ್ಟಿಸಿ, ಆತನ ಮೇಲೆ ನಂಬಿಕೆ ಇಟ್ಟು ನೀವು ಮುಂದೆ ಸಾಗುವಾಗ ದೇವರು ನಿಮ್ಮ ಜೀವಿತದಲ್ಲಿ ಮಹಿಮೆಯ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸುವ. ಕರ್ತನೇ, ಈ ವಾಕ್ಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ದೇವರೇ, ಈ ವಾಕ್ಯಗಳನ್ನು ಆಶೀರ್ವದಿಸಿರಿ. ಕರ್ತನೇ, ನೀವು ತಾನೇ ಅಭಿವೃದ್ಧಿಪಡಿಸಿರಿ. ಅಬ್ರಹಾಮನನ್ನು ಅಭಿವೃದ್ಧಿಪಡಿಸಿದ ರೀತಿಯಲ್ಲಿ ಕರ್ತನೇ ಅಪ್ಪ ಸ್ವಾಮಿ, ಅದೇ ರೀತಿಯಾಗಿ ಹಿಜ್ಕೀಯನನ್ನು ಅಭಿವೃದ್ಧಿಪಡಿಸಿದ ರೀತಿಯಲ್ಲಿ ದೇವರೇ ಅಪ್ಪ ಸ್ವಾಮಿ, ನೋಹನನ್ನು ಅಭಿವೃದ್ಧಿಪಡಿಸಿದ ರೀತಿಯಲ್ಲಿ, ಲಾಜರನನ್ನು ಸತ್ತಂತವರಿಂದ ಎಬ್ಬಿಸಿದ ರೀತಿಯಲ್ಲಿ ನೀವು ನಿಮ್ಮ ಪ್ರತಿಯೊಬ್ಬ ಮಕ್ಕಳ ಜೀವಿತದಲ್ಲಿ ಅದ್ಭುತವನ್ನು ಮಾಡಿರಿ, ವಿಶೇಷವಾದ ಕಾರ್ಯಗಳನ್ನು ಮಾಡಿರಿ, ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಸ್ವರ್ಗೀಯ ತಂದೆಯೇ, ಆಮೇನ್.